ಪೂಜ್ಯ ಶಿವಬಸವ ಮಹಾಶಿವಗಳವರ ಗುರುಮಂದಿರದ ಲೋಕಾರ್ಪಣಾ ಸಮಾರಂಭ ಮುಗಿದ ಮೇಲೆ ಊರು ಮುಟ್ಟುವವರೆಗೂ ಕೈ ವಾಸನೆ ನೋಡ್ಕೊಂತ ಹೋಗಬೇಕು ಅಂಥೇಳಿ ಹೋಳಿಗೆ ಶೇಖರಣೆ ವ್ಯವಸ್ಥೆ ಮಾಡಿದ್ದಾರೆ. ಈ ಕಡೆ ಕೊಲ್ಲಾಪುರ ಆಪೂಸ್ ಭಾಳ ಪ್ರಸಿದ್ಧ ಅಂಥೇಳಿ ಮಾವಿನ ಹಣ್ಣಿನ ಶೇಖರಣೆನೇ ಮಾಡಬೇಕು ಅಂತ ಪ್ರೀತಿಯ ಒತ್ತಾಸೆಯಿಂದ ಶೇಗುಣಸಿಯ ಪರಮ ಪೂಜ್ಯರು ಅಷ್ಟು ದೂರದಿಂದ ಬರ್ತಾರಂತಂದ್ರೆ ಅವ್ರಿಗೆ ಇವ್ರಿಗೆ ಕೂಡಿ ಶೇಖರಣೆ ಮತ್ತು ಹೋಳಿಗೆಯನ್ನು ಮಾಡಿಸಿದರೆ ಕಾರ್ಯಕ್ರಮದ ಒಂದು ಘನತೆ ಇನ್ನೂ ಕೂಡ ಹೆಚ್ಚಿಸ್ತದೆ ಅನ್ನುವಂಥ ಉದ್ದೇಶದಿಂದ ಆ ಕಾರ್ಯವನ್ನು ನಮ್ಮ ಹಾವೇರಿಯ ಎಲ್ಲ ಭಕ್ತಾದಿಗಳು ನೆರವೇರಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಆಗಿದೆ. ಯಾಕೆ ಅಂದರೆ ನಾವು ಮೀಟಿಂಗ್ ಮಾಡುವ ಸಂದರ್ಭದಲ್ಲಿ 20-30 ಜನ ಕೂಡ್ತಿದ್ರು, ನಮ್ಮ ಅಭಿಪ್ರಾಯಗಳನ್ನು ಹೇಳ್ತಿದ್ವಿ, ಅವ್ರ ಅಭಿಪ್ರಾಯಗಳನ್ನು ಕೇಳ್ತಿದ್ವಿ, ನಾವು ಹಾಗೆ ಮುಂದೆ ಹೋಗ್ತಿದ್ವಿ. ಆದರೆ ಇಂದು ಕಾರ್ಯಕ್ರಮ ಮೊದಲನೇ ದಿನದಿಂದ ನಮ್ಮ ಜ್ಯೋತಿ ಶಿವಬಸವ ಜ್ಯೋತಿಯನ್ನು ಅಥಣಿಯಿಂದ ಸ್ವಾಗತ ಮಾಡಿದಾಗಿನಿಂದ ಇಂದಿನ ಕಾರ್ಯಕ್ರಮದವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಎಷ್ಟು ಯಶಸ್ವಿಯಾಗಿದ್ದಾವೆ ಅಂತಂದರೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಕಾರ್ಯಕ್ರಮ ಎಲ್ಲಿ ಆಗಿದೆ ಅಂದರೆ ಅದು ಸಪ್ತಸಾಗರದಲ್ಲಿ ಆಗಿದೆ ಅನ್ನುವಂಥದ್ದು ಭಾಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಕಾರಣ ಏನು ಅಂದರೆ ಊರು ಬಹಳ ಚಿಕ್ಕದು, ಆದರೆ ತಮಗೆಲ್ಲ ಗೊತ್ತಿರಲಿ, ಊರು ಚಿಕ್ಕದಾಗಿರ್ಬೋದು, ಭಕ್ತಿ ಮಾಡೋದರಲ್ಲಿ ನಂಬರ್ 1 ಊರು ಯಾವುದು ಅಂದರೆ ಅದು ಸಪ್ತಸಾಗರವೇ ಅನ್ನುವಷ್ಟರ ಮಟ್ಟಿಗೆ ನಮಗೆ ಖಾತ್ರಿಯಾಗಿದೆ. ನಮ್ಮ ಶೇಗುಣಸಿಯ ಪರಮ ಪೂಜ್ಯರು ಹೇಳಿದ ಹಾಗೆ ಭಾವೈಕ್ಯತೆ ಮತ್ತು ಸೌಹಾರ್ದತೆ ಅನ್ನುವಂಥದ್ದು ಭಾರತದ ಮಣ್ಣಿನ ಗುಣದಲ್ಲಿದೆ. ಹಲವು ದೇಶಗಳಲ್ಲಿ ತಮ್ಮ ತಮ್ಮ ಧರ್ಮನಿಷ್ಠೆಯನ್ನು ತೋರಿಸುವಂಥ ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಆದರೆ ಭಾರತ ಇದು ವಿವಿಧತೆಯಲ್ಲಿ ಏಕತೆ ಕಾಣುವಂಥದ್ದು. ವಿವಿಧ ಭಾಷೆಗಳು, ವಿವಿಧ ಪ್ರಾಂತಗಳು, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಜಾತಿಗಳು, ಸಮಾಜಗಳು, ಜನರು, ಆಹಾರ ವಿಹಾರ ಪದ್ಧತಿ ಮತ್ತಲ್ಲಿರುವಂಥ ಪ್ರಾಕೃತಿಕವಾದಂಥ ವ್ಯವಸ್ಥೆ ಇವೆಲ್ಲವುಗಳು ಕೂಡ ಬೇರೆ ಬೇರೆ ಇದನ್ನು ನಾವು ನೋಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಒಬ್ಬರು ಕವಿಗಳು ಹೇಳುವ ಹಾಗೆ ಭಾರತವನ್ನು ತಿಳಿಯಬೇಕಾದರೆ ವಿವೇಕಾನಂದರನ್ನು ಅಧ್ಯಯನ ಮಾಡುವಂಥ ಒಬ್ಬರು ಕವಿಗಳು ಬರೀತಾರೆ. ಅದೇ ರೀತಿಯಲ್ಲಿ ಇಡೀ ಕರ್ನಾಟಕದ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಸೌಹಾರ್ದತೆಯಿಂದ ಇರಬೇಕು ಅಂತಂದರೆ ಸಪ್ತಸಾಗರಕ್ಕೆ ಬಂದರೆ ಸಾಕು. ಕನ್ನಡ ನಾಡಿನ ಸಂಸ್ಕೃತಿ, ಹಿಂದೂ ಸಮಾಜದವರೆಲ್ಲರೂ ಕೂಡಿಕೊಂಡು ಇದೊಂದು ಸೌಹಾರ್ದತೆ, ಪ್ರೀತಿ, ವಿಶ್ವಾಸಗಳ ಗಟ್ಟಿನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಎನ್ನುವಂಥದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಪೂಜ್ಯ ಶಿವಬಸವ ಮಹಾಶಿವಗಳವರ ತಪಶಕ್ತಿ. ಬಹಳ ದೊಡ್ಡ ತಪಸ್ವಿಗಳವರು. ಈ ಭಾಗದಲ್ಲಿ ಅವರು ಬಹಳ ಹೆಚ್ಚು ಬರ್ತಾ ಇರುವಂತಹದ್ದು ಅಥಣಿಯ ಶೆಟ್ಟರ ಮಠಕ್ಕೆ, ಕುಮಾರ ಮಠಕ್ಕೆ ಅವರು ಪದೇ ಪದೇ ಬರ್ತಾ ಇದ್ರು. ಕಾರಣ ಅವರ ಗುರುಗಳು ಮರಳಿಸಿದ್ದ ಮಹಾಸ್ವಾಮಿಗಳವರು. ಆ ಕಾರಣದಿಂದ ಈ ಭಾಗದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ, ಊರುಗಳಲ್ಲಿ ಅವರು ಅನುಷ್ಠಾನ ಮಾಡ್ತಾರೆ. ಎಲ್ಲಿ ನೀರು ಕಾಣುತ್ತದೆ, ಎಲ್ಲಿ ಪತ್ರಿ ಗಿಡಗಳು ಇರ್ತವೆ, ಅಲ್ಲಿ ಅವರು ಅನುಷ್ಠಾನ ಮಾಡುವಂಥದ್ದು ರೂಢಿಯಾಗಿಬಿಟ್ಟಿದೆ. ಹೀಗಾಗಿ ಅನೇಕ ವಿಚಾರಗಳನ್ನು ನಮ್ಮ ಬಸವರಾಜ ಶರಣರಾಗಿರ್ಬೋದು, ಈ ಗಣ್ಯರು ಪೂಜ್ಯರು ತಮಗೆಲ್ಲ ತಿಳಿಸಿದ್ದಾರೆ. ಶಿವಬಸವ ಮಹಾಶಿವಗಳವರ ಸಂಕಲ್ಪ ಶಕ್ತಿ ಬಹಳ ದೊಡ್ಡದಾಗಿರುವಂಥದ್ದು. ಅವರು ಬಹಳ ವಿಶೇಷವಾದಂಥ ತಪಸ್ಸನ್ನು ಗಳಿಸಿದ್ದಕ್ಕೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಅವರನ್ನು ಜೊತೆಯಾಗೇ ಇಟ್ಟುಕೊಂಡರು. ಕುಮಾರ ಮಹಾಸ್ವಾಮಿಗಳವರು ಎಷ್ಟು ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇತ್ತು ಅಂದರೆ ಅವರು ಎಲ್ಲಿ ಶಾಖಾ ಮಂದಿರಗಳನ್ನು, ನೂತನವಾಗಿ ಮಠಗಳನ್ನು ನಿರ್ಮಾಣ ಮಾಡಬೇಕು ಅಂತ ಕುಮಾರೇಶ್ವರರು ಸಂಕಲ್ಪವನ್ನು ಮಾಡ್ತಾರೆ, ಅಲ್ಲಿ ಶಿವಬಸವ ಸ್ವಾಮಿಗಳು ಅನುಷ್ಠಾನ ಮಾಡಿದರೆ ಸಾಕು, ಅಲ್ಲಿ ಒಂದು ಮಠ ನಿರ್ಮಾಣ ಆಗ್ತದೆ ಎನ್ನುವಂಥ ಭಾವನೆ ಕುಮಾರ ಮಹಾಸ್ವಾಮಿಗಳವರಲ್ಲಿ. ಹೀಗಾಗಿ ಅವರಿಬ್ಬರು ಸಾತ್ವಿಕವಾದಂತಹ ಸಿಟ್ಟನ್ನು ಮಾಡ್ಕೊಳ್ತಾ ಇದ್ರು, ಮುನಿಸನ್ನು ಹೊಂದ್ತಾ ಇದ್ರು. ಯಾಕಂದರೆ ಕುಮಾರೇಶ್ವರರು ಸದಾಕಾಲ ಶಿವಯೋಗ ಮಂದಿರದ ಅಭ್ಯುದಯಕ್ಕಾಗಿ, ಅಭಿವೃದ್ಧಿಗಾಗಿ ಅವರು ನಿರಂತರ ಸಂಚಾರವನ್ನು ಮಾಡ್ತಾ ಇದ್ರು. ಶಿವಬಸವ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾ ಇದ್ರು, ಕುಮಾರಪ್ಪ, ನೀ ಸಮಾಜಕ್ಕೆ ಹೋಗಿ ಸಮಾಜದ ಜನರ ಹತ್ತಿರ ಬೇಡಿಕೊಂಡು ಬಂದು ಈ ಶಿವಯೋಗ ಮಂದಿರಕ್ಕೆ ಅಭಿವೃದ್ಧಿಗೆ ನೀನು ಸಹಕಾರವನ್ನು ಮಾಡ್ತಿ. ನಾನು ಜನರನ್ನು ಬೇಡಂಗಿಲ್ಲ, ನಾನು ಭಗವಂತನ ಬೇಡ್ತೀನಿ, ನಾ ಕುಂತಲ್ಲೇ ತಂದು ಕೊಡ್ತಾನೆ ಭಗವಂತ ಅಂತ ಶಿವಬಸವ ಹೇಳ್ತಾ ಇದ್ರು. ಆ ಶಕ್ತಿ ಅವರಲ್ಲಿತ್ತು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಲಮ ಪ್ರಭುದೇವರು ಹೇಳುವ ಹಾಗೆ ಕರೆಯದೆ ಒಂದುದ, ಹೇಳದೆ ಹೋದದ ನಾರು ಬಲ್ಲರಯ್ಯ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಈ ಭೂಮಿಗೆ ಯಾರೂ ಕರೆಯಿಸಿಕೊಂಡು ಬಂದಿಲ್ಲ, ಹಾಗಂತ ಯಾರೂ ಹೇಳಿ ಹೋಗಿಲ್ಲ ನಾವು ಹೀಗೆ ಹೋಗ್ತೀವಿ, ಇವಾಗ ಹೋಗ್ತೀವಿ ಅಂತ ಹೇಳಿ. ಆದರೆ
ಇವೆರಡನ್ನೂ ಕೂಡ ತಮ್ಮ ಜೀವನದಲ್ಲಿ ನಡೆಸಿಕೊಂಡು ಬಂದು ಅವರು ಇಂತಹ ಸಮಯಕ್ಕೆ ಬರ್ತಾರೆ ಅಂತೇಳಿ ಆಶೀರ್ವಾದ ಮಾಡಿದಂಥವರು ಅಥಣಿ ಶೆಟ್ಟರ ಮಠದ ಮರಳುಸಿದ್ಧ ಸ್ವಾಮಿಗಳವರು. ಶಿವರಾತ್ರಿ ದಿನ ಒಬ್ಬ ಶಿವಯೋಗಿ ಹುಡ್ತಾನ, ಅವನು ನಿಮ್ಮ ಮನೆಗೆ ನಿಲ್ಲಂಗಿಲ್ಲ, ಸಮಾಜಕ್ಕೆ ಬೆಳಕಾಗಾಕ ಅವ್ ಮನೆ ಬಿಟ್ಟು ಹೋಗ್ತಾನ ಅಂತೇಳಿ ಶೆಟ್ಟರ ಮಠದ ಮರಳುಸಿದ್ಧ ಶಿವಯೋಗಿಗಳವರು ಆಶೀರ್ವಾದ ಮಾಡಿದರು. ಹುಟ್ಟೋ 3 ವರ್ಷನೇ ಅವ್ರ ತಂದೆ ತಾಯಿಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಗಿರಿಮಲ್ಲಯ್ಯನವರಿಗೆ ಒಬ್ಬ ಶ್ರೇಷ್ಠ ಪುತ್ರರತ್ನ ಜನಿಸ್ತಾರೆ. ಅವರೇ ಶಿವಬಸವ ಮಹಾಸ್ವಾಮಿಗಳವರಾಗಿ ಉದಯ ಆಗ್ತಾರೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಅವರ ಬದುಕು ಬಹಳ ವಿಶೇಷವಾಗಿರುವಂಥದ್ದು. ಬಿದರಿ ಕುಮಾರ ಶಿವಿಗಳವರು, ಶೆಟ್ಟರ ಮಠದ ಪೂಜ್ಯ ಮರಳುಸಿದ್ಧ ಶಿವಿಗಳು, ಮುರುಗೇಂದ್ರ ಶಿವಿಗಳವರು, ಹೀಗೆ ಅನೇಕ ಜನ ಪುಣ್ಯ ಪುರುಷರ ಸಾಮೀಪ್ಯದಲ್ಲಿ ಬೀಳೂರು ಗುರುಬಸವ ಮಹಾಶಿವಿಗಳವರ ಸಾಮೀಪ್ಯ ಮತ್ತು ಪೂಜ್ಯ ಶೇಗುಣಸಿಯ ಮುರುಗೇಂದ್ರ ಮಹಾಸ್ವಾಮಿಗಳವರು, ಹೀಗೆ ಅವರೆಲ್ಲ ಸಮಕಾಲೀನರು ಬಹಳ ತಪಸ್ವಿಗಳಾಗಿ ಈ ನಾಡಿನ ತುಂಬೆಲ್ಲ ತಮ್ಮ ಅನುಷ್ಠಾನದ ಮೂಲಕ ಭಕ್ತರ ಉದ್ಧಾರವನ್ನು ಮಾಡಿದರು ಅನ್ನುವಂಥದ್ದು ನಾವು ಇತಿಹಾಸಗಳಲ್ಲಿ ಕೇಳ್ತೇವೆ. ಅವರು ಕೊನೆಗೆ ಗೋಲಗೇರಿ ಅಂತ ಬರ್ತದೆ, ಈ ಸಿಂದಗಿ ಹತ್ರ ಗೋಲಗೇರಿ, ಅಲ್ಲಿ ಗೊಲ್ಲಾಳೇಶ್ವರ ಒಂದು ಕ್ಷೇತ್ರ, ಅಲ್ಲಿಗೆ ಹೋಗಿರ್ತಾರ. ಹೋದಾಗ ಅವರು ಹೋಗಿ ಇನ್ನೇನು ಕೈ ಮುಗಿತಿರ್ತಾರ, ಅಲ್ಲಿ ಒಂದು ಕಾರ್ಯಕ್ರಮ ನಡೀತಿರ್ತದೆ. ಅವ್ರ ಮುಂದೆ ದೊಡ್ಡ ಗಂಟೆ ಹೊತ್ಕೊಂಡು ಅವ್ರ ಎದುರಿಗೆ ಬಿದ್ದು ಬಿಡ್ತಾರ. ಅವಾಗ ಆಶೀರ್ವಚನ ಮಾಡ್ತಾ ಅವ್ರು ಹೇಳ್ತಾರ, ನೋಡಪ್ಪ ಸಂಕ್ರಮಣ ದಿವಸ 3 ಗಂಟೆಗೆ ನಮ್ಗೆ ಶಿವನ ಅಪ್ಪಣೆ ಆಗ್ತದೆ, ಅವಾಗ ಲಿಂಗೈಕ್ಯರಾಗ್ತೇವೆ ಅಂತೇಳಿ ಲಿಂಗೈಕ್ಯರಾಗೋ 3 ತಿಂಗಳ ಮುಂಚೆ ತಮ್ಮ ಲಿಂಗೈಕ್ಯ ದಿನಾಂಕವನ್ನು ಹೇಳಿರುವಂತಹ ಒಬ್ಬ ಮಹಾಪವಾಡ ಪುರುಷರು ಯಾರು ಅಂದ್ರೆ ಅದು ಶಿವಬಸವ ಮಹಾಶಿವಿಗಳು ಅನ್ನುವಂಥದ್ದು ನಾವೆಲ್ಲ ನೋಡ್ತೇವೆ. ಈಗಲೂ ಅವರನ್ನು ನಂಬಿದವರಿಗೆ ಬಹಳ ವಿಶೇಷವಾದಂಥ ಶಕ್ತಿ ಅವರಿಗೆ ಗುರುತಾಗೇ ಆಗ್ತದೆ. ಹೀಗಾಗಿ ಹಾವೇರಿಯಲ್ಲಿ ತಾವೆಲ್ಲ ಈ ಊರಿನವರಿಗೆ ಹೇಳುವಂಥದ್ದು, ಹಾವೇರಿ ನಗರದಲ್ಲಿ 63 ಮಠ ಅದು. ನಮ್ಮ ಊರಾಗ ಒಂದೇ ಊರಾಗ ಹಾವೇರಿಯ ನಗರದಲ್ಲಿ ಮಾತ್ರ 63 ಮಠಗಳನ್ನು ಒಳಗೊಂಡಂತಹ ಮರಿ ಕಲ್ಯಾಣ ಖ್ಯಾತಿಯ ನಗರ ಅದು ಹಾವೇರಿ ನಗರ. ಅಂತ ಹಾವೇರಿ ನಗರದಲ್ಲಿ ಅಗ್ರಗಣ್ಯವಾಗಿ ಎಲ್ಲ ಮಠಗಳಿಗೆ ಶಿಖರಪ್ರಾಯವಾದಂಥ ಮಠ ಯಾವುದು ಅಂದರೆ ಹುಕ್ಕೇರಿ ಮಠ. ಆ ಹುಕ್ಕೇರಿ ಮಠಕ್ಕೆ ಬಂಗಾರ ಕಳಶ ಇಟ್ಟವ್ರು ಯಾರು ಅಂದರೆ ಮಹಾತಪಸ್ವಿ ಶಿವಬಸವ ಮಹಾಶಿವಿಗಳು ಅನ್ನುವಂಥದ್ದು ಈಗ ನಾವ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ವರ್ತಕರಿರಲಿ, ವ್ಯಾಪಾರಿಗಳಿರಲಿ, ನೌಕರದಾರರಿರಲಿ, ಚಿಕ್ಕ ಮಕ್ಕಳಿರಲಿ, ಮೊದಲು ಮಠಕ್ಕೆ ಬಂದು ನಮಸ್ಕಾರ ಮಾಡದೆ ಅವ್ರು ಯಾವ ಕಾರ್ಯಕ್ರಮವನ್ನು ಮಾಡಂಗಿಲ್ಲ ಮುಂದೆ. ಅಷ್ಟೊಂದು ಭಕ್ತಿ, ಶ್ರದ್ಧೆ, ನಿಷ್ಠೆಯನ್ನು ಶಿವಬಸವ ಮಹಾಶಿವಿಗಳವರ ಮೇಲೆ ಇಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಅದೇ ನಿಷ್ಠೆ ಇಮ್ಮಡಿಯಾಗಿ ನಮ್ಮ ನಿಷ್ಠೆ ಅದು ಕೇವಲ ಹುಕ್ಕೇರಿ ಮಠಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ಗುರುಗಳವರ ಜನ್ಮಸ್ಥಳದಲ್ಲಿಯೂ ಕೂಡ ನಾವೇನಾದರೂ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಕ್ಕಾಗಿ ರಾಜ್ಯಯೋಗಿ ಶಿವಬಸವ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಒಂದು ಸಂಕಲ್ಪವನ್ನು ಮಾಡಿ ಈ ಒಂದು ಸ್ಥಳವನ್ನು ನಾವೆಲ್ಲರೂ ಕೂಡಿ ನೋಡಿಕೊಂಡು ಹೋದ ಮೇಲೆ ನಮ್ಮ ಕಮಿಟಿ ಎಲ್ಲ ಪದಾಧಿಕಾರಿಗಳು ಅದು ಏನೇ ಖರ್ಚು ಬಂದರೂ ಶಿವಬಸವಿಗಳವರ ಸ್ಮಾರಕ ನಿರ್ಮಾಣ ಮಾಡೋದೇ ಅಂತ ಸಂಕಲ್ಪ ಮಾಡಿದ್ದಕ್ಕಾಗಿ ಇವತ್ತು ನಿಮ್ಮೂರಿನಲ್ಲಿ ಒಂದು ಸುಂದರವಾದಂಥ ಸಪ್ತಸಾಗರದೊಳಗೆ ಒಂದು ಮಠ ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆಲ್ಲ ಭಕ್ತಾದಿಗಳ ಪರಿಶ್ರಮದ ಫಲ ಅಲ್ಲಿ ನಿರ್ಮಾಣ ಆಗಿದೆ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ತೇವೆ. ನಮ್ಮ ಕಲ್ಯಾಣ ಮಂಟಪ ಸಮಿತಿಯವರು, ನಮ್ಮ ಶಿವಬಸವೇಶ್ವರ ಕಲ್ಯಾಣ ಮಂಟಪ ಸಮಿತಿಯವರು ಸುಮಾರು 5 ಲಕ್ಷ ರೂಪಾಯಿಗಳನ್ನು ಕಟ್ಟಡಕ್ಕಾಗಿ ನೀಡಿದ್ದಾರೆ. ನಮ್ಮ ವಿದ್ಯಾಪೀಠದ ಎಲ್ಲರೂ ಕೂಡ ಅದಕ್ಕೆ ಸಲ್ಲುವಂತಹ ಗ್ರಾನೈಟ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಒಟ್ಟಾರೆ ಕಲ್ಲಿನ ಎಲ್ಲ ಕೆಲಸಗಳನ್ನು ನೀಡಿದ್ದಾರೆ. ಹೀಗೆ ಅನೇಕರು ಅವರವರ ಶಕ್ತಾನುಸಾರ 50,000, 1,00,000, 25,000, 11,000 ಹೀಗೆ ಅನೇಕರು ಈ ಒಂದು ಕಟ್ಟಡಕ್ಕೆ ನಿರ್ಮಾಣಕ್ಕೆ ಒಂದು ಸುಂದರವಾದಂಥ ದೇಣಿಗೆ ನೀಡಿದ್ದಾರೆ. ನಮ್ಮ ಸಪ್ತಸಾಗರದ ಸದ್ಭಕ್ತಾದಿಗಳು ಕೂಡ ಅವರು ಅಷ್ಟು ದೂರಿಂದ ಬಂದು ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾಕೆ ಅನುಕೂಲ ಮಾಡಬಾರದು ಅಂತೇಳಿ ಈ ಭಾಗದ ಎಲ್ಲರೂ ಕೂಡ ನಾವು ಭೂಮಿ ಪೂಜೆಗೆ ಬಂದಾಗನೇ ನಮ್ಮ ಪದ್ಮಜಿತ್ ನಾಡಗೌಡವರು ಡಾಕ್ಟರು ಒಂದು ಮಾತನ್ನು ಹೇಳಿದರು, ನೀವು ಕೆಲಸ ಆರಂಭ ಮಾಡಿದ ತಕ್ಷಣ ಮೊದಲನೇ ದೇಣಿಗೆ ಅದು ನಂದೇ ಅನ್ನುವಂಥ ಮಾತನ್ನು ಡಾಕ್ಟರ್ ಪದ್ಮಜಿತ್ ನಾಡಗೌಡವರು ಕೂಡ ಅವತ್ತೇ ಅವರು ವಾಗ್ದಾನ ಮಾಡಿದರು. ಧಾರ್ಮಿಕವಾದಂಥ ಯಾವುದೇ ಕಾರ್ಯಗಳಿರಲಿ ಅವರು ಬಹಳ ಉತ್ತಮವಾದಂಥ ಸಹಕಾರವನ್ನು ನೀಡುತ್ತಾರೆ. ಹೀಗಾಗಿ ನಮ್ಮ ಸುತ್ತು 4-6 ಜಿಲ್ಲೆಗಳಲ್ಲಿ ಕನ್ನಡ ನಾಡಿನ ಅನೇಕ ಜನ ದಾನಿಗಳನ್ನು ನಾವು ನೋಡ್ತೇವೆ. ಆದರೂ ಈಗ ಆಧುನಿಕ ದಿನಮಾನದಲ್ಲಿ ಒಬ್ಬ ಕರ್ಣನ ಹಾಗೆ ದಾನ ಮಾಡುವ ಶಕ್ತಿ ಯಾರಲ್ಲಿದೆ ಅಂದರೆ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಅವರಲ್ಲಿದೆ ಎನ್ನುವಂಥದ್ದು ಎಲ್ಲರಿಂದಲೂ ಕೂಡ ಬಂದಂಥ ಪ್ರಶಂಸೆ. ಹೀಗೆ ನಮ್ಮ ಶೇಗುಣಸಿಯ ಪರಮ ಪೂಜ್ಯರು ಕೂಡ ಅನೇಕ ರೀತಿಯಾದಂಥ ವಿಚಾರಗಳನ್ನು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಸಪ್ತಸಾಗರ ಗ್ರಾಮದಲ್ಲಿ ಇದೊಂದು ರೀತಿಯಾದಂಥ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೆರವೇರಿಸಿದ್ದೀರಿ. ನಿಮಗೆಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಕಡಿಮೆ. ನಮ್ಮ ಜಾನಪದಕಾರ ಹಾಡುವ ಹಾಗೆ ಒಂದು ಸುಮ್ಮನೆ ಚಟ್ನಿ ಹರ್ಕೊಳ್ಳೋಕೆ ಒಂದಿಷ್ಟು ಕಲ್ಲು ಕೊಟ್ಟಿದ್ದಕ್ಕೆ
ಕಲ್ಲು ಕೊಟ್ಟವ್ವಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿಯುವ ಸೊಸಿ ಬರಲಿ ಅಂತ ಹಾಡಿ ಹರಿಸ್ತಾರೆ. ಬರೇ ಒಂದಿಷ್ಟು ಕೆಂಪು ಚಟ್ನಿ ಮಾಡ್ಕೊಳ್ಳಲಿಕ್ಕೆ ಅಥವಾ ಏನೋ ಒಂದು ಹಿಂಡಿ ಕುಟ್ಕೊಳ್ಳಿಕ್ಕೆ ಕಲ್ಲು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಬರಲಿ ಅಂತ ಹಾರೈಸ್ತಾರ ಅಂತಂದ್ರೆ, ಈ ಊರೊಳಗೆ ನಮ್ಮ ಮೃತ್ಯುಂಜಯ ಸ್ವಾಮಿಗಳವರು, ನಮ್ಮ ಪರಮಾನಂದ ಅವರ ಪರಿಶ್ರಮದಿಂದ ಒಂದು ಸುಂದರವಾದಂಥ ಸ್ಥಳ ಸಿಕ್ತು, ಜಾಗ ಸಿಕ್ತು. ಆ ಒಂದು ಜಾಗ ಸಿಕ್ಕ ಮೇಲೆ ನಾವು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಈ ಒಂದು ಊರೊಳಗೆ ಮಠ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಭಕ್ತರಿಗೆ ಎಲ್ಲ ಭಾಗ್ಯವೂ ಕೂಡ ಶಿವಬಸವೇಗಳವರ ಆಶೀರ್ವಾದದಿಂದ ಸಿಗಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ನಮ್ಮ ಹಿರಿಯರಾದಂಥ ಅಪ್ಪ ಸಾಹೇಬ್ ಅವರಾಗಿರ್ಬೋದು, ಮಾರೇ ಪಾಟೀಲ್ ಅವರಾಗಿರ್ಬೋದು, ನಮ್ಮ ಹಿರಿಯರಾದಂಥ ಬಹಳ ವಿಶೇಷವಾದಂಥ ಬಯೋಟೆಕ್ನಾಲಜಿಯನ್ನು ಬಳಸಿಕೊಂಡು ಹೀಗೆ ಒಂದು ಹೊಸ ರೀತಿಯಾದಂತಹ ಆರ್ಗ್ಯಾನಿಕ್ಕನ್ನು ಬಳಸಿ ಹೇಗೆ ನಮ್ಮ ಕೃಷಿಯಲ್ಲಿ ನಾವು ಉತ್ತಮವಾದ ಗುಣಮಟ್ಟವನ್ನು ಕಾಯ್ಕೊಳ್ಬೇಕು, ಭೂಮಿಯ ಫಲವತ್ತತೆಯನ್ನು ಕಾಯ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ರಾಜೀವ್ ನಾಡಗೌಡ ಅವರ ಪರಿಶ್ರಮ ಇಲ್ಲಿ ಹಿಂದೆ ಲ್ಯಾಬ್ ಇತ್ತು. ಭಾಳ ಜನ ತಾವೆಲ್ಲ ನೋಡಿ ಹೋಗ್ಬೋದು, ಕೃಷಿಕರಾದಂಥವ್ರು. ಅಂದರೆ ಸಾವಯವ ಬೆಳೆಯನ್ನು ಹೇಗೆ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು, ಆ ಗೊಬ್ಬರಗಳನ್ನು ಮತ್ತು ಕೆಮಿಕಲ್ಗಳನ್ನು ಸಾವಯವ ರೀತಿಯಲ್ಲಿ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಭಾರತದ ಪ್ರಧಾನಮಂತ್ರಿಗಳು ಕೆಲವು ಮುಖಂಡರನ್ನು ಕುಳಿತು ಅವರು ಚರ್ಚೆ ಮಾಡಿ ಸಭೆ ಮಾಡಿರುವಂಥವರಲ್ಲಿ ನಮ್ಮ ಸಪ್ತ ಸಾಗರದ ರಾಜೀವ್ ಗೌಡರು ಒಬ್ಬರು ಪ್ರಧಾನಮಂತ್ರಿಗಳ ಸಭೆಯಲ್ಲಿ ಭಾಗಿಗಳಾಗಿದ್ದರೆ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಅದು ಆ ರೀತಿಯಾಗಿ ಅವರು ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸದಾಶಿವ, ನಮ್ಮ ಬಸವರಾಜ ಹನಗಂಡಿಯವರಾಗಿರ್ಬೋದು, ನಮ್ಮ ಕಮ್ಮಾರ ಗುರುಗಳವರು ಬಹಳ ದಿನಗಳಿಂದ ನಮ್ಮ ಮೇಲೆ ವಿಶೇಷವಾದಂಥ ಪ್ರೀತಿ. ನಮ್ಮ ದೇಶದಲ್ಲಿ ಬಹುಶಃ ಅನೇಕರು ದೇವಸ್ಥಾನಗಳಿಗೆ ಡಿಸೈನ್ ಮಾಡಿಕೊಡ್ತಾರೆ, ಆದರೆ ನಮ್ಮ ಕಮ್ಮಾರ ಗುರುಗಳವರು ಹೀಗೆ ಆಗಬೇಕು ಅಂತೇಳಿ ವಾಸ್ತು ಪ್ರಕಾರವಾಗಿ ಒಂದು ಮಂದಿರ ನಿರ್ಮಾಣ ಆಯಿತು ಅಂದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಬೇಕು, ಅಲ್ಲಿ ಬಂದಂಥವ್ರ ಮನಸ್ಸಿಗೆ ಒಂದು ಉಂಟಾಗಬಾರ್ದು, ನೆಮ್ಮದಿ ಉಂಟಾಗಬೇಕು ಅಂಥೇಳಿ ವಾಸ್ತುವನ್ನು ಅತ್ಯಂತ ಸುಂದರವಾಗಿ ಮತ್ತು ನಿಖರವಾಗಿ ಹೇಳುವಂತಹ ಒಬ್ಬ ಶ್ರೇಷ್ಠ ಪ್ಯಾಂಟಿನಲ್ಲಿರುವಂಥ ಸಂತರು ಯಾರು ಅಂದರೆ ನಮ್ಮ ರುದ್ರಣ್ಣ ಕಮಾರ್ ಅವರು ಅನ್ನುವಂಥದ್ದು ಭಾಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅವರು ಕೂಡ ಇದ್ದಾರೆ. ನಮ್ಮ ಮಾಲಿಂಗ ಸ್ವಾಮಿಗಳು ಮೊದಲನೇ ದಿನದಿಂದ ಇಲ್ಲಿವರೆಗೆ ಮಾರ್ಗದರ್ಶನವನ್ನು ಮಾಡ್ತಾ ನಮ್ಮ ಶಿವಬಸವ ಶಿವೈಗಳವರ ವಂಶದವರು, ಅವರು ಮೃತ್ಯುಂಜಯ ಸ್ವಾಮಿಗಳವರಾಗಿರ್ಬೋದು, ಎಲ್ಲರೂ ಕೂಡ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಪರಮಾನಂದ ಅವರು, ರಾಮಣ್ಣ ಅವರು, ಮತ್ತು ನಮ್ಮ ಅಶೋಕ್ ಅವರಾಗಿರ್ಬೋದು, ಚಂದು ಅವರಾಗಿರ್ಬೋದು, ಶ್ರೀಶೈಲ್ ಅವರಾಗಿರ್ಬೋದು, ಮತ್ತು ಕೋಪಾರ್ಡೆ ಅವರಾಗಿರ್ಬೋದು, ಇನ್ನೂ ಅನೇಕರು, ಘೋರ್ಪಡೆ ಅವರಾಗಿರ್ಬೋದು, ಮತ್ತು ನಮ್ಮ ಶಿವ ಆಗಿರ್ಬೋದು, ಇನ್ನೂ ಅನೇಕ ಜನರು ಬಹಳ ರೀತಿಯಿಂದ ಅವರು ಶ್ರಮ ವಹಿಸಿದ್ದಾರೆ. ಇಲ್ಲಿ ಕಾಣದ ಕೈಗಳು ನಿತ್ಯ ದಾಸೋಹ ಸೇವೆಯಲ್ಲಿ ಅಡಿಗೆ ಮಾಡೋರು, ಅಡಿಗೆ ನೀಡೋರು ಬಹಳ ಚೆನ್ನಾಗಿ ಯುವಕರು ಮತ್ತು ಹಿರಿಯರು ಅಲ್ಲಿ ಸುಂದರವಾಗಿ ಅವರು ನಿಭಾಯಿಸಿದ್ದಾರೆ. ಅಂಥ ಎಲ್ಲ ಸೇವಾರ್ಥಿಗಳಿಗೆ ಇಲ್ಲಿ ಜಾತಿ ಮತ ಪಂಥ ಅನ್ನೋದನ್ನು ಎಣಿಸದೆ ಎಲ್ಲ ಧರ್ಮೀಯರು ಕೂಡಿ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಾಡೋದರೊಂದಿಗೆ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯ ಸಂದೇಶ, ಸೌಹಾರ್ದತೆಯಿಂದ ಹೆಂಗೆ ಬದುಕಬೇಕು ಅಂದ್ರೆ ಸಪ್ತಸಾಗರಕ್ಕೆ ಬಂದು ನೋಡ್ರಿ ಅನ್ನುವಷ್ಟರ ಮಟ್ಟಿಗೆ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿ ಮಾಡಿದ್ದೀರಿ ಅನ್ನುವಂಥದ್ದು. ಅದಕ್ಕೆ ತಾವೆಲ್ಲರೂ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾವೇರಿಯಿಂದ ಬಂದಂಥ ಎಲ್ಲ ನಮ್ಮ ಶ್ರೀಮಠದ ಅಂಗಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಅಕ್ಕನ ಬಳಗದವರು, ನಮ್ಮೆಲ್ಲ ತಾಯಂದಿರ ಬಳಗದವರು ವಿಶೇಷವಾಗಿ ಆಗಮಿಸಿದ್ದೀರಿ. ನಮ್ಮ ಶ್ರೀಮಠದ ಎಲ್ಲ ಭಕ್ತಾದಿಗಳಿಗೆ ಪೂಜ್ಯ ಶಿವಬಸವ ಮಹಾಶಿವೈಗಳವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ನಮ್ಮ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿಕ್ಕೆ ನಮ್ಮ ಪ್ರವಚನ ಕಾರ್ಯಕ್ರಮ ನಮ್ಮ ಬಸವರಾಜೇಂದ್ರ ಶರಣರು ಭಾಳ ಚೆನ್ನಾಗಿ ನಿಮ್ಮ ಮನಮುಟ್ಟುವ ಹಾಗೆ ನಮ್ಮ ಅಜ್ಜಿ ಹೆಂಗೆ ಮೊಮ್ಮಕ್ಕಳಿಗೆ ಮುಂದೆ ಕುಂದಿರಿಸ್ಕೊಂಡು ಅಜ್ಜಿ ತಿನ್ನಿಸುವಂಥ, ರಾಗಿ ರೊಟ್ಟಿ ತಿನ್ನಿಸುವಂಥ, ಮುದ್ದೆ ತಿನ್ನಿಸುವಂಥ ಹೆಂಗೆ ಬುದ್ಧಿ ಹೇಳ್ತಾ ಇದ್ರು, ಅದೇ ರೀತಿಯಲ್ಲಿ ತಾಯಿ ರೀತಿಯಲ್ಲಿ ಬುದ್ಧಿ ಹೇಳ್ತಾ ತಮ್ಮ ಪ್ರವಚನದ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂಥ ಒಬ್ಬ ಶ್ರೇಷ್ಠ ಉತ್ತಮ ಪ್ರವಚನಕಾರ ಯಾರು ಅಂದರೆ ನಮ್ಮ ಬಸವರಾಜೇಂದ್ರ ಶರಣರು. ಅವ್ರಿಗೆ ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ಸ್ವಲ್ಪ ಅಭಿನಂದಿಸಬೇಕು. ಭಾಳ ಉತ್ತಮ ಸಂಘಟನಾಶೀಲರು. ನಮ್ಮ ಮಹಾಂತ ಪ್ರಭು ಸ್ವಾಮಿಗಳವರು ಭಾಳ ವಿಶೇಷವಾದ ಪ್ರೀತಿಯನ್ನು ಅವ್ರ ಮೇಲೆ ಇಟ್ಟುಕೊಂಡಿದ್ದಾರೆ. ಅವರು ಈ ನಾಡಿನ ತುಂಬೆಲ್ಲ ಹೀಗೆ ಭಾಳ ದೊಡ್ಡ ಸಂಘಟನೆಯಲ್ಲಿ ಮತ್ತು ಪ್ರವಚನದಲ್ಲಿ ನಮ್ಮ ನಾಡಿನಲ್ಲೇ ಅಗ್ರಗಣ್ಯ ಪ್ರವಚನಕಾರರಾಗಿ ಅವರು ಬೆಳೀತಾರೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮ ಕಲಾ ಬಳಗ ಅವರು ವೀರೇಶ್ ಅವರು ಮತ್ತು ಪ್ರಹ್ಲಾಜಿ ಅವರು, ಸದಾಶಿವ ಅವರು ಬಹಳ ಚೆನ್ನಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಪೂಜ್ಯರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ
ಹಾರೈಸ್ತಾ ಈ ವಿಘಟನೆ ಸಂದರ್ಭದಲ್ಲಿ ಶಿವಯೋಗ ಮಂದಿರದಾಗ ನಮ್ಮ ಸಂಸ್ಕೃತ ಪಾಠ ಹೇಳುವಂಥ ಗುರುಗಳು ಯಾರು ಅಂದ್ರೆ ಹಳ್ಯಾಳದ ಗುರುಸಿದ್ಧ ಮಹಾಸ್ವಾಮಿಗಳವರು. ಇವತ್ತು ಬೆಳಗ್ಗೆ ಬಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನ, ಹೀಗೆ ಕಳಶಕ್ಕೆ ಒಂದು ವಿಶೇಷವಾದಂಥ ಶಾಸ್ತ್ರೋಕ್ತ ಪೂಜಾ ವಿಧಾನವನ್ನು ನೆರವೇರಿಸಿ ಅದು ಒಂದು ಮೂರ್ತಿಗೆ ತಮ್ಮ ತಪಸ್ಸಿನ ಧಾರೆಯನ್ನು ಎರೆದು ಅದಕ್ಕೊಂದು ಪ್ರಾಣ ಕಳೆಯನ್ನ ನೀವು ಬಂದು ನಮಸ್ಕಾರ ಮಾಡಿದಾಗ ನಿಮಗೊಂದು ಏನಾದರೂ ಅದರಿಂದ ಪಾಸಿಟಿವ್ ಎನರ್ಜಿ ಬರಬೇಕು, ಅದರಿಂದ ಏನಾದರೂ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಬೇಕು ಅಂತ ನಮ್ಮ ಕಮಾರ ಗುರುಗಳವರು ಏನು ಹೇಳ್ತಾ ಇದ್ರು, ಆ ರೀತಿಯಲ್ಲಿ ಒಂದು ಸಕಾರಾತ್ಮಕವಾದಂತಹ ಆಶೀರ್ವಾದಿಸುವ ಶಕ್ತಿಯನ್ನ ಆ ಶಿವಬಸವೇಶ್ವರಗಳವರ ಮೂರ್ತಿಯಲ್ಲಿ ತಮ್ಮ ತಪಸ್ಸಿನ ಧಾರೆ ಎರೆದಂಥವರು ಪೂಜ್ಯರಾದಂಥ ಗುರುಸಿದ್ಧ ಮಹಾಸ್ವಾಮಿಗಳವರು ಅನ್ನುವಂಥದ್ದು. ಅವರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಯಶಸ್ಸು ಬಹಳ ವಿಶೇಷವಾಗಿ ನಮಗೆ ನಂಬಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟೊಂದು ಅದ್ಭುತವಾದಂಥ ಯಶಸ್ಸು. ಸಾಮಾನ್ಯವಾಗಿ ನಾವೆಲ್ಲ ಕಾರ್ಯಕ್ರಮಗಳು ಬಂದಾಗ ನಾವು ಹೆಂಗಾಗ್ತದೋ ಏನೋ ಅಂತೇಳಿ ವಿಚಾರ ಮಾಡ್ತಿರ್ತೇವೆ. ಆದರೆ ಸದಾಕಾಲ ಒಂದು ಪಾಸಿಟಿವ್ ಆಗಿ ವಿಚಾರ ಮಾಡುವಂಥ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲಿ ಏನು ಆಗಂಗಿಲ್ಲ ಅದನ್ನು ಮಾಡೇ ಮಾಡ್ತೇವೆ ಅನ್ನುವಂಥ ಸಂಕಲ್ಪ ಶಕ್ತಿ ಯಾರಲ್ಲಿದೆ ಅಂದರೆ ಅದು ಶೇಗುಣಸಿಯ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳವರಲ್ಲಿದೆ. ಅವರು ಮೊದಲನೇ ಮೀಟಿಂಗ್ ಬಂದಾಗ ಹೇಳಿದರು, ಹಣ್ಣಾಗೈತಿ, ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ಆಗೇ ಆಗ್ತದೆ ಎನ್ನುವಂಥ ವಿಚಾರಗಳನ್ನು ತಿಳಿಸಿದಾಗ ನಿಮ್ಮ ಭಾಗ ನಿಮಗೆ ಗೊತ್ತಾಗ್ತದೆ ಅಂತೇಳಿ ನಾವೆಲ್ಲ ಜವಾಬ್ದಾರಿ ಅವ್ರ ಮೇಲೆ ಬಿಟ್ವಿ. ಆದರೆ ಕಾರ್ಯಕ್ರಮ ಎಷ್ಟು ಅದ್ಭುತವಾಯಿತು ಅಂತಂದರೆ ನಮಗೂ ಕೂಡ ಒಂದೊಂದ್ಸರ ಇದು ಹೀಗಾಯ್ತಾ ಅಂತೇಳಿ ಒಂದೊಂದ್ಸರ ಕನಸಿನಾಗ ಸಹಿತ ನಾವು ಇನ್ನೂ ಪ್ರವಚನದಾಗ ಕುಂತೀವಿ ಅಂತ ಅನಿಸ್ತದೆ. ಆ ರೀತಿಯಾಗಿ ಕನಸು ಮನಸ್ಸಿನಲ್ಲಿಯೂ ಕೂಡ ನಿರಂತರವಾಗಿ ನಮ್ಮ ಸ್ಮೃತಿ ಪಟಲದಲ್ಲಿ ತಿರುಗಾಡುವಂತಹ ಒಂದು ದೃಶ್ಯ ಯಾವುದು ಅಂದರೆ ಸಪ್ತ ಸಾಗರದ ಪ್ರವಚನ ಕಾರ್ಯಕ್ರಮ ಅನ್ನುವಂಥದ್ದು ಭಾಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಈ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಎನರ್ಜಿ ಬೂಸ್ಟರ್ ಯಾರು ಅಂದರೆ ನಮ್ಮ ಶೇಗುಣಸಿಯ ಪರಮ ಪೂಜ್ಯ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳವರು. ಯಾವಾಗಲೂ ಅವರು ನಾವು ಸ್ನೇಹಿತರು ಕೂಡ, ಆದರೆ ಅವರಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಅವರು ಆಂಗ್ಲ ಭಾಷೆಯಲ್ಲಿ PhD ಮಾಡ್ಯಾರ. ನಮ್ಮನ್ನು ಬೇಗ ಮಠಕ್ಕೆ ಮಾಡಿದರು. ನಾವು ಒಂದು ರೀತಿ ಬಾಲ್ಯ ಆದಂಗೆ ನಾವು ದೌಡ ಹೋದ್ವಿ ಮಠಕ್ಕೆ. ಅವ್ರ ಗುರುಗಳು ಇದ್ದರು, ಹೀಗಾಗಿ ಅವರು ಅಭ್ಯಾಸ ಮಾಡಿದ್ರು, PhD ಮಾಡಿದರು. ತಮಗೆಲ್ಲ ಗೊತ್ತಿರಲಿ, ನಮ್ಮ ಸ್ವಾಮಿ ಲೋಕದೊಳಗೆ ಇಂಗ್ಲೀಷ್ನಲ್ಲಿ PhD ಮಾಡಿದಂಥ ಮೊದಲ ಸ್ವಾಮಿಗಳು ಯಾರಾದರೂ ಇದ್ದರೆ ಅದು ನಮ್ಮ ಪೂಜ್ಯ ಡಾಕ್ಟರ್ ಮಹಂತ ಪ್ರಭು ಸ್ವಾಮಿಗಳವರು. ಅದು ನಮ್ಮ ಶಿವಯೋಗ ಮಂದಿರದಲ್ಲಿ ಕಲಿತಂತಹ ಸ್ವಾಮಿಗಳಲ್ಲಿ ಭಾಳ ಅಗ್ರಗಣ್ಯರಾಗಿ ಬಹಳ ವಿಶೇಷವಾದಂಥ ತಮ್ಮ ವಾಣಿ ಸೇವೆಯಿಂದ ಕಳೆದ ವರ್ಷ ನಮ್ಮ ತೇರದಾಳದಲ್ಲಿ ನಡೆದಂಥ ಅಲ್ಲಂಪ್ರಭುದೇವರ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಪ್ರವಚನ ಮಾಡಿದರೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಅಷ್ಟು ಜನ ಕೂಡ್ತಾ ಇದ್ರು ಗೊತ್ತಿಲ್ಲ. ಆದರೆ ಮಹಂತ ಪ್ರಭು ಸ್ವಾಮಿಗಳವರಿಗೆ 25,000 ಜನರು ಕೂಡೋದ್ರೊಂದಿಗೆ ಮತ್ತೊಮ್ಮೆ ಆ ಇತಿಹಾಸವನ್ನು ಮರುಕಳಿಸುವ ಹಾಗೆ ಪೂಜ್ಯರಾದಂಥ ಮಹಂತ ಪ್ರಭು ಸ್ವಾಮಿಗಳವರು ಪ್ರವಚನ ನೀಡ್ತಾರೆ ಅಂದರೆ ಅದು ನಮ್ಮ ಕನ್ನಡ ನಾಡಿನ ಪುಣ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕನ್ನಡ, ಇಂಗ್ಲೀಷು, ಹಿಂದಿ ಈ ತ್ರಿಭಾಷೆಗಳನ್ನು ಅಧ್ಯಯನ ಮಾಡೋದರೊಂದಿಗೆ ಈ ನಾಡಿಗೆ ಒಂದು ಹೊಸ ಕೊಡುಗೆಯನ್ನು ಕೊಡಬೇಕು ಅಂತ ಅವರು ಸಂಕಲ್ಪವನ್ನು ಮಾಡಿದ್ದಾರೆ. ಮುಂದೊಂದು ದಿನ ನಾವೇನಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ, ಗೂಗಲ್ಗಳಲ್ಲಿ ವಚನಗಳನ್ನು ಕೇಳಬೇಕು, ನೋಡಬೇಕು, ಅಧ್ಯಯನ ಮಾಡಬೇಕು, ಓದಬೇಕು ಅನ್ನುವಂಥ ಇಚ್ಛೆಗಳಂಥವರೆಲ್ಲರಿಗೂ ಕೂಡ ಒಂದು ಸುಂದರವಾದಂಥ ಧ್ವನಿಯನ್ನು ತಾವು ಕೇಳ್ತೀರಿ. ನಮ್ಗೆ ಭರವಸೆ ಇದೆ. ಅದು ಯಾವುದು ಅಂತಂದರೆ 280 ಕೋಟಿ ವಚನವನ್ನು ಹಾಡಿ ದಣಿದಿತ್ತು ಎನ್ನ ಮನ ಅಂತೇಳಿ ಅಲ್ಲಂಪ್ರಭುದೇವರು ಹೇಳುವ ಹಾಗೆ ಎಲ್ಲ ಶರಣರ ವಚನಗಳನ್ನು ಆನ್ಲೈನ್ನಲ್ಲಿ ಬರುವುದು ಅಂತಹ ಒಂದು ಸಂಕಲ್ಪವನ್ನು ಮಾಡಿದಂತಹ ಒಬ್ಬ ಶ್ರೇಷ್ಠ ಆಧುನಿಕ ದಿನಮಾನದ ಸ್ವಾಮಿ ವಿವೇಕಾನಂದರ ಹಾಗೆ ಪ್ರತಿಬಿಂಬಿಸುವ ಸ್ವಾಮಿಗಳು ಯಾರಂದರೆ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳು ಅನ್ನುವಂಥದ್ದು. ಅವರೆಲ್ಲರಿಗೂ ಕೂಡ ಹುರುಪು ತುಂಬಿ, ಆಸಕ್ತಿ ತುಂಬಿ ಇಂಥ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಆ ಪೂಜ್ಯರಿಗೆ ಎಷ್ಟು ಕೃತಜ್ಞತೆಗಳು, ಧನ್ಯವಾದಗಳು, ಶರಣಗಳನ್ನು ಸಲ್ಲಿಸಿದ್ರೂ ಕೂಡ ಕಡಿಮೆನೇ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ನಮ್ಮ ಹೆಸರು ತಗೊಂಡಿಲ್ಲ ಅಂತೇಳಿ ಯಾರೂ ಬೇಜಾರಾಗಬಾರ್ದು. ಯಾಕಂದ್ರೆ ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ ನೀವು ಲಗ್ನ ಪತ್ರದಾಗ ಚಾಪಿಸ್ತೀರಿ ನೋಡಿ. ನಮಗೂ ಲಗ್ನ ಪತ್ರ ತಂದು ಕೊಟ್ಟಿದ್ರ ಮನೆ ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ, ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಕೂಡ ಸ್ವಾಗತ ಅಂತ ಬರೆದಿದ್ದಾರಾಗ. ಹೆಸರು ಬರೆದಿದ್ದಾರ ನಮಗರ ಹಾಕಿತ್ತು. ಸುಮ್ಮನೆ ಹಿಂಗೆ ಸ್ವಾಮಿಗಳಿಗೆ ಸಹಿತ ನಿಮಗೂ ನಿಮ್ಮ ಕುಟುಂಬದವರಿಗೂ ಸ್ವಾಗತ ಅಂಥೇಳಿ ಬರೆದು ಕೊಡುವಂಥ ವ್ಯವಸ್ಥೆ ಆಗಿದೆ. ಆ ರೀತಿಯಲ್ಲಿ ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ. ಬಹಳ ಜನ ಸೇವಾ ಮಾಡಿರಿ. ಬಹುಶಃ ಅದನ್ನು ಹೆಸರು ಹೇಳಲಿಕ್ಕೆ ಇನ್ನೂ ಸಮಯ ಆಗ್ತದೆ. ಆ ಕಾರಣದಿಂದ ತಾವ್ಯಾರು ಅನ್ಯತಾ ಭಾವಿಸದೆ ಎಲ್ಲ ಸೇವಾ ಮಾಡಿದಂಥವ್ರ ಹೆಸರು ನಮ್ಮ ಮನದಲ್ಲಿದೆ. ನಾವು ಎಂದಿಗೂ ನಮ್ಮ ಜೀವನದೊಳಗೆ ಎಂದಿಗೂ ಸಪ್ತಸಾಗರ ಗ್ರಾಮವನ್ನು ಶಿವಬಸವಜ್ಜರು ಹುಟ್ಟಿದ್ದಾರೆ ಅನ್ನೋ ಕಾರಣ ಒಂದು ಕಡೆ ಆದರೆ
ಈ 5 ದಿನದ ಕಾರ್ಯಕ್ರಮ ಏನೈತಲ್ಲ ಇದು 50 ವರ್ಷದ ಅನುಭವವನ್ನು ತಂದು ಕೊಟ್ಟಿದೆ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇವೆ. ಅಂತ ಒಂದು ಅಪರೂಪದ ಕಾರ್ಯಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ. ನಮ್ಮ ರಾಜೀವ್ ಅವರು ನಾವು ಮಾನ್ ಸ್ವಾಮೀಜಿಯವರು ಮಾತನಾಡಿದ ಹಾಗೆ ನಾವು ಅನ್ಕೊಂಡ ಸಂಕಲ್ಪ ಅದು ಗುರುವಿಗೆ ಮುಟ್ಟಿ ಅವ್ರ ಮೂಲಕ ನುಡಿಸಿದ್ನ ಏನೋ ಗೊತ್ತಿಲ್ಲ. ಯೋಗ ಹೆಂಗೆ ಅಂದರೆ ಬಹುಶಃ ಅನುಷ್ಠಾನ ಮಾಡುವಂಥ ಸಂಕಲ್ಪವೂ ಇರುತ್ತದೆ. ಮುಂದಿನ ದಿನಮಾನಗಳಲ್ಲಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಸಪ್ತಸಾಗರದೊಳಗೆ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳ ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಆ ಎಲ್ಲ ಕಾರ್ಯಕ್ಕೆ ತಮ್ಮ ಸಹಕಾರ ಸೇವೆ ಸದಾಕಾಲ ಇರಲಿ ಅಂತ ಹಾರೈಸಿ ನಮ್ಮ 4 ಮಾತುಗಳಿಗೆ ವಿರಾಮವನ್ನು ನೀಡುತ್ತೆ.